ರಿಯಲ್ ಕ್ಯಾರೆಕ್ಟರ್ ಅಂತ ಬಂದಾಗ ನಿಮಗೆ ಫಿಲ್ಮಲ್ಲಿ ತುಂಬ ರೋಲ್ ಮಾಡಿರ್ತೀರಾ, ಕಾಮಿಡಿಯನ್ ರೋಲ್ ಮಾಡಿರ್ತೀರಾ, ಪೊಲೀಸ್ ಮಾಡಿರ್ತೀರಾ, ಸ್ಮಶಾನದಲ್ಲಿ ಹಿಂಗೆ. ಬಟ್ ತುಂಬ ನಿಮಗೆ ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗಿರೋಂಥ ರೋಲ್ ಯಾವುದು? ಅಮೃತಾಂಜನಲ್ಲಿ ಅದು ತುಂಬ ಕನೆಕ್ಟ್ ಆಗುತ್ತೆ ನಿಮ್ಗೆ? ಹೌದು ಮೇಡಮ್. ಅಂದರೆ ಅಮೃತಾಂಜನಲ್ಲಿ ಅವಾಗ ನಾವು ಲಾಕ್ಡೌನ್ ಟೈಮಲ್ಲಿ ರಿಹರ್ಸಲ್ ಮಾಡ್ತಾ ಇದ್ದು. ಸೊ ಅವಾಗೊಂದು ಕುಡ್ಕುನ್ ಪಾತ್ರ ಅಂತ ಬಂದಾಗ ನಾನು ಕಾಲೇಜಿದಾಗ ಮಾಮೂಲಿ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದು. ಅವಾಗ ಚೆನ್ನಾಗಿದೆಯಲ್ಲ, ಒಂದು ಹೊಸದಾಗಿದೆ, ಮೇಕಪ್ಪು, ಎಣ್ಣೆ ಇದು ಲಿಂಕ್ ಮಾಡಿದ್ದಾರೆ, ಅದ್ಭುತವಾಗಿದೆ ಇದು ಅಂತ ನನಗೆ ತುಂಬ ಹತ್ರ. ಆಮೇಲೆ ಒಬ್ಬ ಆರ್ಟಿಸ್ಟ್ಗೆ ಮೊದಲನೇ ಒಂದು ಹಿಟ್ ಅಂತ ಇರುತ್ತಲ್ಲ, ಶಾರ್ಟ್ ಫಿಲಮ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದು ಯಾವತ್ತೂ ನಮ್ಗೆ ಮೈಂಡಲ್ಲೇ ಇರುತ್ತೆ, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಹಂಗೆ ಲೆಕ್ಕ ತೊಗೊಂಡ್ರೆ ನಮಗೆ ಅಮೃತಾಂಜನೇ ನಾವು ಯಾವತ್ತು ಇನ್ನೂ ನೆಕ್ಸ್ಟ್ ಎಂಥ ಸಿನಿಮಾಗಳೇ ಮಾಡ್ಬೋದು, ನಮಗೆ ಫಸ್ಟು ನಾವು ಅಮೃತಾಂಜನೇ ಹಣೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇರ್ತೀವಿ. ಎಷ್ಟೇ ವರ್ಷ ಆಗಲಿ, ತಲೆನೋವು ಬರದೇ ಇರಲಿ, ಎಷ್ಟೇ ಸಿನಿಮಾ ಮಾಡಲಿ, ನಮ್ಮ ಹಣೆ ಮೇಲೆ ನಾವು ಅಮೃತಾಂಜನ ಇಟ್ಕೊಂಡೇ ಓಡಾಡ್ತೀವಿ. ಓಕೆ, ನಿಮ್ಮ ಫೇವ್ರೆಟ್? ಆಬ್ವಿಯಸ್ಲಿ ಭವ್ಯ. ನಾನು ತುಂಬ ಕಡೆ ಹೇಳಿದ್ದೀನಿ. ಆಮೇಲೆ ನಾನು ಇಂಟರ್ವ್ಯೂಗಳಲ್ಲಿ ಹೇಳ್ತೀನಿ ಲಕ್ಕಿ ಪೇರು ಅಂತ, ಯಾಕೆಂದರೆ ಸ್ಟಾರ್ಟಿಂಗ್ ಹಿಟ್ಟಾಗಿದ್ದು, ಅದಾದ್ಮೇಲೆ ನಾನು ಅವಳು ಮಾಡಿರೋ ಶಾರ್ಟ್ ಫಿಲಮ್ ಯಾವುದು ಫ್ಲಾಪ್ ಆಗಿಲ್ಲ, ಹಿಟ್ ಆಗಿದೆ. ಹಂಗೆ ಇನ್ನು ನೀವು ತುಂಬ ಫಿಲ್ಮ್ಗಳನ್ನು ಮಾಡಿದ್ದೀರಾ, ಇತ್ತೀಚೆಗೆ ಫಿಲ್ಮ್ಗಳಲ್ಲೂ ಕೂಡ ಮಾಡ್ತಾ ಇದ್ದೀರಾ, ಶಾರ್ಟ್ ಮೂವಿ ಅಷ್ಟೇ ಅಲ್ಲ. ಈ ಶಾರ್ಟ್ ಮೂವಿಗೂ ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ? ಮೇಡಮ್, ನಾನು ಡಿಫ್ರೆನ್ಸ್ ಅಂತ ಏನು ಅಂದ್ಕೊಳಕ್ಕೆ ಹೋಗಲ್ಲ. ನಾವು ಶಾರ್ಟ್ ಫಿಲಮಲ್ಲಿ ಅದೇ ಆ್ಯಕ್ಟ್ ಮಾಡ್ತೀವಿ, ಸಿನಿಮಾದಲ್ಲೂ ಅದೇ ಆ್ಯಕ್ಟ್ ಮಾಡ್ತೀವಿ. ಸೊ ಸಿನಿಮಾದಲ್ಲಿ ಒಂದು ದೊಡ್ಡ ಕ್ಯಾಮ್ರಾ ಇರ್ಬೋದು, ಇಲ್ಲಿ ಚಿಕ್ಕ ಕ್ಯಾಮ್ರಾ ಇರ್ಬೋದು, ಬಟ್ ಎಲ್ಲ ಪ್ರೊಫೆಷನ್ನು ಒಂದೇ ಥರ. ಅಂದರೆ ನಾವು ಆ್ಯಕ್ಟಿಂಗ್ ಅಂತ ಬಂದಾಗ ಕ್ಯಾಮ್ರಾ ಯಾವುದೇ ಇರಲಿ, ನಮ್ಮ ಕೆಲಸ ನಾವು ಮಾಡಲೇಬೇಕು. ಆಮೇಲೆ ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಇಲ್ಲ ಕಡಿಮೆ ಇರ್ತಾರೆ. ಅಲ್ಲಿ ನಮ್ಮ ಪ್ರೊಡಕ್ಷನ್ ದೊಡ್ಡದಾಗಿರುತ್ತೆ, ಇಲ್ಲಿ ಚಿಕ್ಕದಾಗಿರುತ್ತೆ. ಇಲ್ಲಿ ನಮ್ಮ ಟೀಮೇ ಆಗಿರುತ್ತೆ, ಅಲ್ಲಿ ಬೇರೆ ಯಾರೋ 4 ಜನ ಹೋದ್ಮೇಲೆ ಅಲ್ಲಿ ಟೀಮ್ ಆಗ್ತಾರೆ. ಸೊ ಈ ಥರ ತುಂಬ ಡಿಫ್ರೆನ್ಸ್ ಅಂತ ನಾನೇನು ಅನ್ಕೊಳ್ಳಲ್ಲ. ಬಟ್ ಫಸ್ಟ್ ಡೇ ಬೇರೆ ಯಾವುದೋ ಟೀಮಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಫಸ್ಟ್ ಡೇ ಅದು ಒಂದು ಸ್ವಲ್ಪ ಇದಿರುತ್ತೆ. ಬಟ್ ಸೆಕೆಂಡ್ ಡೇಗೆಲ್ಲ ಪರಿಚಯ ಆದಮೇಲೆ ಒಂದು ಫ್ಲೋ ಕರೆಕ್ಟಾಗಿ ಸಿಕ್ಬಿಡುತ್ತೆ. ಇನ್ನು ನೀವು ಕ್ಯಾರೆಕ್ಟರ್ಗಳಲ್ಲಿ ಅಂತ ಬಂದಾಗ ಫಿಲ್ಮಲ್ಲಿ ತುಂಬ ಫನ್ ಮಾಡ್ತೀರಾ, ಆ ಎಕ್ಸ್ಪ್ರೆಷನ್ಸ್ ಕೊಡ್ತೀರಾ. ರಿಯಲ್ ಲೈಫ್ಗೂ ಅಥವಾ ನೀವು ಅಲ್ಲಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ? ನಾನು ಆ್ಯಕ್ಚುಲಿ ಎಲ್ಲ ಶಾರ್ಟ್ ಫಿಲ್ಮಲ್ಲಿ ನಾನು ಒಂಥರ ಬಜಾರಿ ಗಯ್ಯಾಳಿ ಥರ ತೋರಿಸಿ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಹಾಗೆ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ನನಗೆ ಸಿಗ್ತಾ ಇರೋ ಕ್ಯಾರೆಕ್ಟರ್ಸ್ ಕೂಡ ಹಾಗೆ. ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ, 4 ಸೀರಿಯಲ್ ಮಾಡಿದ್ದೀನಿ ಇಲ್ಲಿವರೆಗೂ. ಆ್ಯಂಡ್ ಸಿನಿಮಾದಲ್ಲೂ ಅಷ್ಟೇ. ಶಾರ್ಟ್ ಫಿಲ್ಮಲ್ಲಿ ನೀವು ಹಿಂಗೆ ಕಣ್ಣೆಲ್ಲ ಬಿಟ್ಕೊಂಡು ಹಿಂಗೆ ಗುರಾಯಿಸ್ತಿರೋ ಅದೇ ಥರ ನೆಗೆಟಿವ್ ಕ್ಯಾರೆಕ್ಟರ್. ನಾನು ಇವಾಗ ನೆಗೆಟಿವಲ್ಲೇ ಕಾಣಿಸ್ಕೊತಾ ಇದ್ದೀನಿ ಸೀರಿಯಲಲ್ಲೆಲ್ಲ. ಸೊ ಬಟ್ ನಾನು ಪರ್ಸ್ನಲಿ ಹಾಗಿಲ್ಲ, ಐ ಆಮ್ ವೆರಿ ಸ್ವೀಟ್. ಕೇಳಿಬೇಕಾದ್ರೆ ಹೌದಾ ಸರ್? ಹೌದಾ, ಸ್ವೀಟಾ? ಆ್ಯಂಡ್ ಕಾಮಿಡಿ ಅಂತ ಬಂದರೆ ನಾವು ಅದು ರಿಹರ್ಸಲ್ ಮಾಡಿ ನಾವು ತುಂಬ ವರ್ಕ್ ಮಾಡಿ ಮಾಡೋ ಅಂಥ ಇದಾಗಿರೋದ್ರಿಂದ ಸ್ಪಾಂಟೇನಿಯಸ್ ಆಗಿ ನಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಒಂದು ರಿಯಾಲಿಟಿ ಶೋ ಮಾತುಕತೆ ನಡೀತಾ ಇದೆ, ಅದು ಕಾಮಿಡಿ ಆಗಿರೋದ್ರಿಂದ ನನಗೆ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಸ್ಪಾಂಟೇನಿಯಸ್ ಆಗಿ ಕಾಮಿಡಿ ಮಾಡೋ ಅಂದರೆ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ಜೆಲ್ ಆಗೋದು ಸ್ವಲ್ಪ ಲೇಟ್. ಯಾಕಂದರೆ ಇವಾಗ ನನಗೆ ಕ್ಲೋಸೆಸ್ಟ್ ಸರ್ಕಲ್ ಯಾವುದಿದೆ ಅಲ್ಲಿ ತುಂಬ ಕ್ವಾಟ್ಲೆ ಕೊಡ್ತೀನಿ. ಬಟ್ ಹೊಸಬ್ರು ಅಂತ ಬಂದಾಗ ಸ್ವಲ್ಪ ಕಷ್ಟ. ಸೊ ಅದು ನನಗೆ ಒಂದು ಭಯ ಇದೆ. ಸೊ ಅದು ಡಿಸ್ಕಷನ್ ನಡೀತಾ ಇದೆ. ನೀವು ಮಾಡ್ತೀರಾ ಮೇಡಮ್, ನಿಮ್ಮ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದ್ದೀವಿ, ಯು ಕ್ಯಾನ್ ಡೂ ಇಟ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಹೋಪಿಂಗ್ ಫಾರ್ ದ ಬೆಸ್ಟ್. ನೀವು ಇದು ಟೈಟಾನಿಕ್ ಫಿಲ್ಮಲ್ಲಿ ಒಂದು ಇದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ, ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಎಲ್ಲರೂ ಪೊಲೀಸ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಟ್ಲೀಸ್ಟ್ ಫಿಲ್ಮಲ್ಲಾದರೂ ಮಾಡಬೇಕು ಅಂದ್ಕೊಂಡಿರ್ತಾರೆ. ನೀವು ಆ ಪೊಲೀಸ್ ಬಟ್ಟೆ ಹಾಕಿದಾಗ ಹೆಂಗೆ ಅನಿಸ್ತು? ಅದು ಆ್ಯಕ್ಚುಲಿ ಈಗ ನಾವು ಪೊಲೀಸ್ ಇನ್ಸ್ಪೆಕ್ಟರು ಅಂದರೆ ನಾನು ಮುಂಚೆ ಒಂದು ಮಾಡಿದ್ದೆ, ಬಟ್ ಗಡ್ಡ ಬಿಟ್ಕೊಂಡು ಮಾಡಿಬಿಟ್ಟಿದ್ದೆ. ಬಟ್ ಇದರಲ್ಲಿ ನಾನು ಬೇರೆ ಒಂದು ಸಿನಿಮಾಗೋಸ್ಕರ ಕ್ಲೀನ್ ಶೇವ್ ಮಾಡಿದ್ದೆ. ಆ ಸಿನಿಮಾಗೆ ಕಂಟಿನ್ಯೂಟಿ ಅಂದ್ಬಿಟ್ಟು ಗಡ್ಡ ತೆಗಿಬೇಕಾಗಿತ್ತು ನಾನು. ಸೊ ಈ ಶಾರ್ಟ್ ಫಿಲಮ್ ಆದಮೇಲೆ ಆ ಸಿನಿಮಾಗೆ ಹೋಗ್ಬೇಕಾಗಿತ್ತು. ಮೀಸೆ ಗಡ್ಡ ಜಾಸ್ತಿ ಇತ್ತಲ್ಲ, ಅಮಿತ್ ಅವರು ಟ್ರೈ ಮಾಡೋಣ ಬ್ರೋ, ಮೀಸೆ ಬಿಟ್ಬಿಟ್ಟು ಗಡ್ಡ ಎಲ್ಲ ತೆಗೆದುಬಿಡೋಣ ಅಂತ. ಓಕೆ, ಪೊಲೀಸ್ ಅವ್ರು ಹಂಗೆ ತಾನೇ ಇರ್ತಾರೆ. ಅದು ತುಂಬಾ ಚೆನ್ನಾಗಿತ್ತು. ಬಟ್ ಬಟ್ಟೆ ನನ್ನ ಅಳತೆಗೆ ಹೊಳ್ದಿರ್ಲಿಲ್ಲ, ಅದೊಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಜನ ಹೇಳಿದ್ರು. ಬಟ್ ಫಿಟ್ಟಿಂಗ್ ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರು. ಯಾಕೆ ಅಂದ್ರೆ ಅದು ನನ್ನ ಅಳತೆಗೆ ತಂದಿರ್ಲಿಲ್ಲ ಬಟ್ಟೆ, ಬೇರೆ ಯಾರ್ದೋ ಅರ್ಜೆಂಟಿಗೆ ತಗೊಂಬಂದ್ಬಿಟ್ಟವ್ರೆ. ಬಟ್ ಖುಷಿ ಇತ್ತು ಮೇಡಮ್. ಅಂದ್ರೆ ಆ ಪಾತ್ರ ಅಂತ ಬಂದಾಗ ಕಾಮಿಡಿ ಪೊಲೀಸು, ಅದು ಕಾಕಿಗಿರೋ ಗತ್ತೆ ಅದು ಹಾಕೊಂಡ ತಕ್ಷಣ. ನೀವು ಯಾವುದಾದ್ರೂ ಒಂದು ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ? ಅಂದರೆ ಈ ಡಾಕ್ಟರ್, ಪೊಲೀಸ್ ಅಥವಾ ಹಿಂಗೆ ಒಂದು ಕನಸಿನ ರೋಲ್ ಅಂತ ಬಂದಾಗ? ಪೊಲೀಸ್ ರೋಲೇ ನನಗೂ ಕನ್ಸಿನ ರೋಲ್. ಅದು ಯೂನಿಫಾರ್ಮ್ ಹಾಕೊಂಡು ಅದು ಮಾಡಿದೆ ನಾನು ಸೀರಿಯಲಲ್ಲಿ. ಕಂಟಿನ್ಯೂಸ್ ನಾನೇ ಪೊಲೀಸಾಗಿ ಮಾಡಿದ್ದೆ. ಅಯ್ಯೋ, ಅದರಲ್ಲಿ ಒಂದು 4-5 ರೀಲ್ಸೇ ಮಾಡಿಬಿಟ್ಟು. ಅದು ಆ್ಯಕ್ಚುಲಿ ನನಗೆ ಬೇರೆ ಎಲ್ಲ ರೋಲ್ಗಿಂತನೂ ಪೊಲೀಸ್ ರೋಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಿನ್ಗೆ ಐಸ್ ಎಕ್ಸ್ಪ್ರೆಷನ್ ಎಲ್ಲ ಅಂತ ತುಂಬ ಜನ ಹೇಳಿದರು. ಆ್ಯಂಡ್ ನನಗೆ ಕಲಾವಿದ್ರು ಅಂದರೆ ಎಲ್ಲ ಕ್ಯಾರೆಕ್ಟರ್ಸು ಮಾಡೋ ಅಂಥ ಆಸೆ ಎಲ್ರಿಗೂ ಇರುತ್ತೆ. ಡಾಕ್ಟರ್ ಆಗಲಿ, ಟೀಚರ್ ಆಗಲಿ, ಎಲ್ಲ ರೋಲ್ನು ಕವರ್ ಮಾಡಬೇಕು.
ಮಾಡ್ತಾ ಇದ್ದೀವಿ, ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಓಲ್ಡ್ ಹೀರೋಯಿನ್ಸ್ ತುಂಬಾ ಜನ ಇದ್ರು, ಇವರು ಕಲ್ಪನಾ ಮೇಡಮ್ ಇರ್ಬೋದು, ಮಂಜುಳಾ ಮೇಡಮ್ ಇರ್ಬೋದು, ಅವರೆಲ್ಲ ಆ ಥರ ಬಂದಾಗ ಇವ್ರ ಥರ ನಾನು ಒಂದು ರೋಲ್ ಮಾಡಬೇಕು, ಇವ್ರ ಥರ ಕಾಣಿಸ್ಕೊಳ್ಬೇಕು ಅಂತ ಯಾವತ್ತಾದ್ರೂ ಅನ್ಕೊಂಡು? ಆಸ್ ಐ ಸೆಡ್ ಎಲ್ಲ ಇಂಟರ್ವ್ಯೂ ಹೇಳ್ತಾ ಇರ್ತೀನಿ, ನನಗೆ ಸುಹಾಸಿನಿ ಮೇಡಮ್ ಅವ್ರು ಮಾಡಿರೋಂಥ ಕ್ಯಾರೆಕ್ಟರ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಡೀಸೆಂಟ್ ಕ್ಯಾರೆಕ್ಟರ್ಸ್, ಹೀರೋಯಿನ್ ಆಗಿ ಮಾಡಿದ್ರು ತುಂಬ ಕ್ಯೂಟಾಗಿ ಕಾಣಿಸ್ಕೊತಾರೆ. ಈವನ್ ಚೂಡಿದಾರ್ ಸ್ಯಾರಿ ಹಾಕೊಂಡ್ರು ಶಿಲ್ ಲುಕ್ ವೆರಿ ಗುಡ್. ಆ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು ಆ್ಯಂಡ್ ಇನ್ಸ್ಪೈರ್ ಮಾಡ್ತಾರೆ ಇಂಥ ವಿಷಯದಲ್ಲಿ ಅಂತ ಹೇಳ್ಬೋದು. ಓಕೆ, ಇವಾಗ ಎಸ್ ಆರ್ ನೋ ಕ್ವಶನ್ಸು. ನಿಮ್ಗೆ ಬೇಕು ಅಂದರೆ ಜಾಸ್ತಿನೂ ಎಕ್ಸ್ಪ್ಲೇನ್ ಮಾಡ್ಬೋದು, ನಿಮ್ಮ ಇಷ್ಟ. ಓಕೆ, ಗೊತ್ತಾಯ್ತಾ? ಎಸ್ ಆರ್ ನೋ. ಮೊದಲು ಯಾರು ನನ್ ಕೇಳ್ತಾ ಸರ್? ನಿಮಗೆ ಮೊದಲು ಕೇಳ್ಬಿಡೋಣ. ಮೇಡಮ್, ಲವ್ ಎಟ್ ಫಸ್ಟ್ ಸೈಟ್ ಯಾವತ್ತಾದ್ರೂ ಆಯ್ತಾ? ಎಸ್, ಡೈಲಿ ಆಗ್ತಾರ. ಅದೇ ನಮ್ಮ ಮಾಮೂಲಿ ಒನ್ ವರ್ಡ್ ಆನ್ಸರ್. ಒನ್ ವರ್ಡ್ ಆನ್ಸರ್. ಓಕೆ, ಓಕೆ. ನಿಮಗೆ ತುಂಬ ಕೋಪ ಬರುತ್ತೆ? ಎಸ್ ಬರುತ್ತೆ. ಎಸ್. ಇನ್ನು ಪಬ್ಲಿಕ್ ಪ್ಲೇಸಲ್ಲಿ ಒಬ್ಬರಿಗೆ ಕೇಳ್ತಾ ಇರೋದಾ ಇಲ್ಲ ಆಮೇಲೆ ಅವ್ರಿಗೆ ಬೇರೆ ಕ್ವಶನ್ ಅವ್ರಿಗೆ? ಓಕೆ, ಇಲ್ಲ ಅದೇ ಕ್ವಶನ್ ಇರುತ್ತೆ. ಓಕೆ. ಇನ್ನು ಪಬ್ಲಿಕ್ ಪ್ಲೇಸಲ್ಲಿ ಯಾವತ್ತಾದ್ರೂ ಕಿರ್ಚ್ಕೊಂಡಿದ್ದೀರಾ ಕೋಪದಿಂದ? ಎಸ್. ಯಾವಾಗ ಎಲ್ಲ ಎಸ್ಸೇ ಜಾಸ್ತಿ ಹೇಳ್ತಿದ್ದಾರೆ. ಜಾಸ್ತಿ ಯಾವ ಬೈಗುಳ ಯೂಸ್ ಮಾಡ್ತೀರಾ? ಇದು ದೀಪ? ಅಫ್ಕೋರ್ಸ್ ಮೇಡಮ್, ಯಾವ್ದಾರ ಹುಡುಗಂಗ್ ನೀವು ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ನೀವು ಯಾವ್ದು ವರ್ಡ್ ಜಾಸ್ತಿ ಯೂಸ್ ಆಯ್ತು, ಮಾಡ್ತೀರಾ ಸ್ವಲ್ಪ ಬೈಯಕ್ಕೆ ಅಂದ್ರೆ? ಫಿಲ್ಟರ್ ಮಾಡಿ ಹೇಳೋದಾದ್ರೆ ಓಕೆ, ಎಲ್ಲ ಕಡೆ ಯೂಸ್ ಮಾಡಂತ. ಫಿಲ್ಟರ್ ಮಾಡಿದ್ರು ಅಲ್ಲಿ ಬೀಪ್ ಸೌಂಡ್ ಬರ್ತಾ ಇದೆಯಲ್ಲ. ಹೌದಾ? ಹೇಳಕ್ಕೆ ಆಗದೆ ಇರೋದಾ? ಓಕೆ, ಬೇಡ ಮೇಡಮ್, ಯಾರೇ ಆಗ್ಲಿ ಹುಡುಗರು ನೀವು ಬೈಬೇಕಾದ್ರೆ ಆಯ್ತು. ನೀವು ಹಲ್ ಕಚ್ತಾ ಇರೋದು ನೋಡಿದ್ರೆ ಸಾಕು ಅನಿಸ್ತಾ ಇದೆ, ಬೇಡ ಬಿಡಿ. ಶಾಪಿಂಗ್ ಮಾಡೋದಂದ್ರೆ ಇಷ್ಟನಾ ಮಾಡ್ಸೋದಂದ್ರೆ ಇಷ್ಟ? ಆಬ್ವಿಯಸ್ಲಿ ಮಾಡೋದು ಇಷ್ಟ ನಿಮಗೂ. ಯಾರಿಗಾದ್ರೂ ನಿಮ್ಮ ನಂಬರ್ ಅಂದರೆ ಯಾರಾದ್ರೂ ಹುಡುಗಿರು ಕೇಳಿದಾಗ ಆಲ್ಮೋಸ್ಟ್ ನಿಮ್ಗೆ ಕೇಳಬಾರ್ದು ಅಂದ್ಕೊಂಡಿದ್ದೆ, ಆದರೆ ಈ ಕ್ವಶನ್ ಕೇಳ್ತಾ ಇದ್ದೀನಿ. ರಾಂಗ್ ನಂಬರ್ ಕೊಟ್ಟು ಬಂದಿದ್ದೀರಾ? ಇಲ್ಲ ಮೇಡಮ್, ಯಾರು ಕೇಳೇ ಇಲ್ಲ. ಸೀರಿಯಸ್ ಆಗಿ ಇದು ದೂರ. ಫೋಟೋ ಕೇಳಿದರೆ ನಂಬರ್ ಕೇಳಿಲ್ಲ ಯಾರು. ನೋಡಿ, ಯಾರಾದ್ರೂ ಕೇಳಬೇಕು ಅಂದ್ಕೊಂಡಿದ್ರೆ ಕೇಳ್ಬೋದು, ನಮ್ಮ ಆಡಿಯನ್ಸ್ ನೋಡ್ತಾ ಇರ್ತಾರೆ. ಸ್ಕ್ರೀನ್ ಮೇಲೆ ಬರುತ್ತಾ ನಂಬರ್? ಕರೆ ಮಾಡಿ ಅಂತ. ಇಲ್ಲ, ಈ ವಿಡಿಯೋ ನೋಡಿದ್ಮೇಲೆ ಅಥವಾ ನಮ್ಮ ಚಾನಲ್ಗೆ ಬಂದು ಕೇಳಿ DM ಮಾಡ್ತಾರೆ, ನಿಮಗೂ ಮಾಡ್ತಾರೆ. ಆಮೇಲೆ ಕುಕ್ ಮಾಡೋದು ಇಷ್ಟನಾ ನಿಮಗೆ? ಇಷ್ಟ. ಇಷ್ಟ ಮಾಡ್ತೀರಾ? ಎಸ್. ಅದೇ ನಾನು ಒಬ್ಬಂಗೆ ತಿನ್ನಂಗೆ ಇರುತ್ತೆ, ಮಾಡ್ಕೊಂತೀನಿ. ಬೇರೆಯವ್ರು ಟೇಸ್ಟ್ ಮಾಡಿಲ್ಲ? ಮಾಡಿದರೆ ಅಂದರೆ ತೀರಾ ಅದ್ಭುತವಾಗೆಲ್ಲ ಏನಿಲ್ಲ. ನಮ್ಮ ಮೋಹಿತ್ ಸರ್ ಸೂಪರಾಗಿ ಮಾಡ್ತಾರೆ. ನಾನು ತಿನ್ನಂಗೆ ನಾನು ಮಾಡ್ಕೊತೀನಿ. ಓಕೆ.